ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಸ್ವಾಗತ. ಇಂದು ನಾನು ಮಕ್ಕಳೇ ಘಟಕವಾರು 2-3 ವಾಕ್ಯ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಿಮಗೆ ತುಂಬಾ ಸುಲಭವಾಗಿ ವಿವರಣೆ ಕೊಡ್ತಾ ಹೋಗ್ತೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಲೆಸನ್ ವೈಸ್ ಓದ್ಕೊಳ್ಳೋದು ತಪ್ಪುತ್ತೆ. ಅರ್ಥ ಮಾಡ್ಕೊಂಡ್ರೆ ಹಾಗೆ ನೀವು ಓನಾಗಿ ಬರೀಬಹುದು. ಮೊದಲಿಗೆ ಪಾಠ 1 ನಮ್ಮ ಭಾಷೆ. ನಮ್ಮ ಭಾಷೆಯಲ್ಲಿ ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಿಮಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಅವ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಓದಕ್ ಬರೀಬಹುದು. ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ 2 ಮಾರ್ಕ್ಸ್ ನಿಮ್ ಜೇಬಲ್ಲಿ ಇರುತ್ತೆ. ನೋಡ್ಕೊಳ್ಳಿ. ಫಸ್ಟ್ ಲೆಸನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಗ್ರಾಂಥಿಕ ಭಾಷೆ ಮತ್ತೆ ವ್ಯಾವಹಾರಿಕ ಭಾಷೆಗೆ ಇರ್ತಕ್ಕಂಥ ಲಕ್ಷಣಗಳೇನು ಅಂತ ನೋಡಿ. ಕೇಳ್ತಾರೆ ಕ್ವಶನ್ ಕೇಳಿದ್ರೆ ತುಂಬಾ ಸಲ ಈ ಲೆಸನ್ ಬಂದು ಸುಮಾರು 2 ವರ್ಷದಿಂದ ಇದೆ ಅಷ್ಟೇ. ನಮ್ಮ ಭಾಷೆ ಹೊಸ ಲೆಸನ್ ಹೋಸರಿ ಬಂದಿರೋದು. ಅವಾಗಿಂದ ಕಂಟಿನ್ಯೂಸ್ ಆಗಿ ಕ್ವಶನ್ ರಿಪೀಟ್ ಆಗಿದೆ. ವ್ಯಾವಹಾರಿಕ ಭಾಷೆ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವ್ಯಾವಹಾರಿಕವೆಂದರೆ ಜೀವಂತ ಭಾಷೆ. ವ್ಯಾವಹಾರಿಕ ಅಂದ್ರೆ ನಾವು ವ್ಯವಹಾರ ಮಾಡೋದಕ್ಕೆ ಬಳಸ್ತಕ್ಕಂಥ ಭಾಷೆ. ದಿನನಿತ್ಯ ನಾವು ಅದರ ಬಳಕೆಯನ್ನ ಬಳಕೆಯಲ್ಲಿ ಬಳಸ್ತೀವಿ ಆ ಪದವನ್ನು, ಆ ಭಾಷೆಯನ್ನ. ಅದನ್ನ ನಾವು ವ್ಯಾವಹಾರಿಕ ಭಾಷೆ ಅಂತ ಕರಿತೀವಿ. ಎಕ್ಸಾಂಪಲ್, ದಿನನಿತ್ಯ ಜೀವನದಲ್ಲಿ ನೀವು ಈ ಭಾಷೆಯನ್ನ ಜಾಸ್ತಿ ಬಳಸ್ತೀವಿ. ಎಕ್ಸಾಂಪಲ್, ನಾವು ಕನ್ನಡಿಗರು ಬೆಳಗ್ಗೆ ಇದ್ರೆ ನಾವು ಕನ್ನಡ ಭಾಷೆನೇ ಮಾತಾಡೋದು. ನಾವು ಕನಸು ಕಾಣೋದು ಸಹ ಕನ್ನಡ ಭಾಷೆಯಲ್ಲಿ. ಅದೇ ರೀತಿ ಅದನ್ನ ನಾವು ವ್ಯಾವಹಾರಿಕ ಭಾಷೆ. ಜೀವಂತ ಭಾಷೆ ಅಂದ್ರೆ ನಾವು ಜೀವನ ಮಾಡೋದಕ್ಕೆ ಬಳಸ್ತಕ್ಕಂಥ ಭಾಷೆನೇ ಜೀವಂತ ಭಾಷೆ. ವ್ಯಾವಹಾರಿಕವೆಂದರೆ ಜೀವಂತ ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ. ಜೀವಂತ ಭಾಷೆ ಅಂದ್ರೆ ವ್ಯಾವಹಾರಿಕ ಭಾಷೆ. ಆ ಭಾಷೆಯಲ್ಲಿ ನಾವು ಮಾತನಾಡೋದು, ವ್ಯವಹರಿಸುತ್ತಾರೆ. ನಾವು ಪ್ರತಿನಿತ್ಯ ಹೊರಗಡೆ ವ್ಯವಹಾರ ಮಾಡೋದು, ಎಲ್ಲ ಮಾತುಕತೆ ಪ್ರತಿಯೊಂದು ಸಹ ವ್ಯಾವಹಾರಿಕ ಭಾಷೆಯಲ್ಲೇ ಆಗುತ್ತೆ. ಅದರಲ್ಲಿ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ. ನಾವು ಪ್ರತಿನಿತ್ಯ ವ್ಯಾವಹಾರಿಕ ಭಾಷೆಯಲ್ಲೇ ಮಾತಾಡ್ತೀವಿ. ಪ್ರತಿನಿತ್ಯ ಆ ಭಾಷೆಯಲ್ಲಿ ನಾವು ಜೀವನವನ್ನ ಮಾಡ್ತೀವಿ. ಅದನ್ನ ನಾವು ವ್ಯಾವಹಾರಿಕ ಭಾಷೆ ಅಂತ ಕರಿತೀವಿ. ಮಕ್ಕಳೇ, ವ್ಯಾವಹಾರಿಕ ಭಾಷೆ ಅರ್ಥ ಆಯ್ತಲ್ಲ. ಸೆಕೆಂಡ್ ಒನ್ ಗ್ರಾಂಥಿಕ ಭಾಷೆ. ನೋಡಿ, ಆನ್ಸರ್ ಅದರಲ್ಲಿ ಇದೆ. ಗ್ರಾಂಥಿಕ ಅಂದ್ರೆ ಗ್ರಂಥಗಳನ್ನ ಬರೆಯೋದಕ್ಕೆ, ಪುಸ್ತಕಗಳನ್ನ ಬರೆಯೋದಕ್ಕೆ ಬಳಸ್ತಕ್ಕಂಥ ಭಾಷೆಯನ್ನು ನಾವು ಗ್ರಾಂಥಿಕ ಭಾಷೆ ಅಂತ ಕರಿತೀವಿ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ನಾವು ಗ್ರಂಥ ರಚನೆಗೆ ಉಪಯೋಗವಾಗುವುದಕ್ಕೆ ಬಳಸ್ತಕ್ಕಂಥ ಭಾಷೆ. ಎಕ್ಸಾಂಪಲ್ ನೋಡಿ, ಸಂಸ್ಕೃತ ಭಾಷೆ ಓದೋದಕ್ಕೆ ಬರೆಯೋದಕ್ಕೆ ಅಲ್ಲ, ಅದು ಗ್ರಂಥಗಳ ರಚನೆ ಮಾಡೋದಕ್ಕೆ ಬಳಸ್ತೀವಿ ಸಂಸ್ಕೃತ ಭಾಷೆಯನ್ನ. ಅದನ್ನ ನೋಡಿ, ಭಾಷೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ವರ್ಗಕ್ಕೆ ಉದಾಹರಣೆ. ಗ್ರಂಥ ರಚನೆಯಲ್ಲಿ ಬಳಸ್ತಕ್ಕಂಥ ಭಾಷೆಯನ್ನು ನಾವು ಗ್ರಾಂಥಿಕ ಭಾಷೆ ಅಂತ ಕರೀತೀವಿ. ಅದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ಸಂಸ್ಕೃತವನ್ನ ನಾವು ಪುಸ್ತಕ ಬರವಣಿಗೆಯಲ್ಲಿ ಬಳಸ್ತೀವಿ. ಅದನ್ನ ಮಾತಾಡೋದು ಇಲ್ಲ. ಅದನ್ನೇ ನಾವು ಗ್ರಾಂಥಿಕ ಭಾಷೆ ಅಂತ ಕರೀತೀವಿ. ವ್ಯಾವಹಾರಿಕ ಭಾಷೆ ಅಂದ್ರೆ ದಿನನಿತ್ಯ ಜೀವನದಲ್ಲಿ ಬಳಸ್ತಕ್ಕಂಥ ಭಾಷೆ. ಗ್ರಾಂಥಿಕ ಭಾಷೆ ಅಂದ್ರೆ ಗ್ರಂಥ ರಚನೆಯಲ್ಲಿ ಬಳಸ್ತಕ್ಕಂಥ ಭಾಷೆ. ಅದು ಗ್ರಂಥ ರಚನೆಗೆ ಮಾತ್ರ. ಎಕ್ಸಾಂಪಲ್ ಅನ್ಕೊಳ್ಬಹುದು, ಕೆಲವು ಗ್ರಾಂಥಿಕ ಭಾಷೆಗಳು ಆಗಿರ್ತವೆ, ವ್ಯಾವಹಾರಿಕ ಭಾಷೆಗಳು ಆಗಿರ್ತವೆ. ಇದು ಅದ್ರಲ್ಲಿ ಬರಬೇಕು, ಅದು ಇದ್ರಲ್ಲಿ ಬರಬೇಕು ಅಂತ ಏನಿಲ್ಲ. ಇದನ್ನ ನಾವು ಗ್ರಾಂಥಿಕ ಭಾಷೆ, ವ್ಯಾವಹಾರಿಕ ಭಾಷೆ ಅಂತ ಕರಿತೀವಿ. ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ ತುಂಬಾ ರಿಪೀಟೆಡ್ ಕ್ವಶನ್. ಗ್ರಾಂಥಿಕ ಭಾಷೆ ಮತ್ತು ವ್ಯಾವಹಾರಿಕ ಭಾಷೆಯ ಲಕ್ಷಣಗಳೇನು ಅಂತ. ವ್ಯಾವಹಾರಿಕ ಭಾಷೆ ಎಂದರೆ ಜೀವಂತ ಭಾಷೆ. ವ್ಯಾವಹಾರಿಕ ಭಾಷೆ ಅಂದ್ರೆ ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಕ್ಕಂಥ ಭಾಷೆ. ಜೀವಂತ ಭಾಷೆ, ಪ್ರತಿನಿತ್ಯ ನಾವು ವ್ಯವಹಾರ ಮಾಡೋದಕ್ಕೆ, ಮಾತಾಡೋದಕ್ಕೆ ಈ ಭಾಷೆಗಳನ್ನ ಬಳಸ್ತೀವಿ. ಎಕ್ಸಾಂಪಲ್, ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇಷ್ಟು ಇದಕ್ಕೆ ಉದಾಹರಣೆ. ಅದೇ ರೀತಿ ಗ್ರಾಂಥಿಕ ಭಾಷೆ ಅಂದ್ರೆ ಗ್ರಂಥ ರಚನೆಯಲ್ಲಿ, ಪುಸ್ತಕಗಳನ್ನ ಬರೀಬೇಕಾದ್ರೆ ಬಳಸ್ತಕ್ಕಂಥ ಭಾಷೆಯನ್ನು ನಾವು ಗ್ರಾಂಥಿಕ ಭಾಷೆ ಅಂತ ಕರಿತೀವಿ. ಅದರಲ್ಲಿ ಎಕ್ಸಾಂಪಲ್ ತುಂಬಾ ಮೇನ್ ಯಾವ್ದಪ್ಪ ಬರುತ್ತೆ ಅಂದ್ರೆ ಯಾವ ಭಾಷೆನಪ್ಪ ಅಂದ್ರೆ ಸಂಸ್ಕೃತವನ್ನ ನಾವು ಗ್ರಂಥ ರಚನೆಯಲ್ಲಿ ಮಾತ್ರ ಬಳಸ್ತೀವಿ. ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ವರ್ಗಗಳಿಗೆ ಉದಾಹರಣೆಯಾಗಿದೆ. ಇಷ್ಟು ಗ್ರಾಂಥಿಕ ಮತ್ತೆ ವ್ಯಾವಹಾರಿಕ ಭಾಷೆಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ನಿಮ್ ತಲೆಯೊಳಗಡೆ ಹಾಕೊಂಡ್ರೆ ಸಾಕು, ಓದೋದೇ ಬೇಕಾಗಲ್ಲ. ಅಂದ್ರೆ ಒಂದು ಕ್ವಶನ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಓನಾಗಿ ಬರೀಬಹುದು. ಈಗ ಹೇಳ್ಬೋದಲ್ಲ ಮಕ್ಕಳೇ, ಗ್ರಾಂಥಿಕ ಭಾಷೆ ಅಂದ್ರೆ ಗ್ರಂಥ ರಚನೆಯಲ್ಲಿ ಬಳಸ್ತೀವಿ. ವ್ಯಾವಹಾರಿಕ ಭಾಷೆ ಅಂದ್ರೆ ದಿನನಿತ್ಯ ಜೀವನದಲ್ಲಿ ನಾವು ಅದನ್ನ ಮಾತಾಡೋದಕ್ಕೆ ಬಳಸ್ತೀವಿ. ಇಷ್ಟೇ ಗ್ರಾಂಥಿಕ ಭಾಷೆ ಮತ್ತೆ ವ್ಯಾವಹಾರಿಕ ಭಾಷೆಗೆ ಇರ್ತಕ್ಕಂಥ ವ್ಯತ್ಯಾಸ. ಪ್ರೀತಿ 10ನೇ ತರಗತಿ ಮಕ್ಕಳೇ, ಇವತ್ತು 2ನೇ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ. ಈ ಕ್ವಶನ್ ರಿಪೀಟೆಡ್ ಕ್ವಶನ್ ನಿಮಗೆ. ಯಾಕೆಂದ್ರೆ ವ್ಯಾವಹಾರಿಕ ಭಾಷೆ, ಗ್ರಾಂಥಿಕ ಭಾಷೆ ಅಂತ ನೆಕ್ಸ್ಟ್ ಕ್ವಶನ್ ಬರೋದೇ ನಿಮಗೆ ಇದು.
ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಲಿಪಿ ಅಂದ್ರೆ ಮನುಷ್ಯ ಯಾವಾಗ ಬರವಣಿಗೆಯನ್ನ ಕಲ್ತ್ಕೊಂಡ, ಬರೆಯೋದಕ್ಕೆ ಆರಂಭ ಮಾಡ್ದ. ನಿಮ್ಗೆಲ್ಲ ಗೊತ್ತೇ ಇದೆ, ಮಂಗನಿಂದ ಮಾನವ ಅನ್ನೋ ತರ ಕಾಡು ಜೀವನವನ್ನ ತ್ಯಜಿಸಿ ಮನುಷ್ಯ ಏನ್ ಮಾಡ್ತಾನೆ, ಒಂದ್ ಕಡೆ ನೆಲೆ ನಿಂತ್ಕೊಳ್ತಾನೆ. ಆವಾಗ ಈ ಲಿಪಿ ಆರಂಭಗೊಳ್ತು ಅಂತ ಎಂ ಮರಿಯಪ್ಪ ಭಟ್ರು ಹೇಳ್ತಾರೆ. ನವಶಿಲಾಯುಗದ ಮಾನವ ಸಂಚಾರ ಜೀವನವನ್ನು ತ್ಯಜಿಸಿ, ನವಶಿಲಾಯುಗ ಅಂದ್ರೆ ನವಶಿಲಾಯುಗದ ಮಾನವ ಏನ್ ಮಾಡ್ದ, ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದ ಅಲೆಮಾರಿ ಜೀವನ ಒಂದಾಗಿತ್ತು, ಅದನ್ನೆಲ್ಲ ಸ್ಟಾಪ್ ಮಾಡಿ ನಿಲ್ಲಿಸಿ ಒಂದ್ ಕಡೆ ನಿಂತ್ಕೊಂಡ. ಒಂದ್ ಕಡೆ ನಿಂತ್ಕೊಂಡು ಮನೆಗಳನ್ನ ಕಟ್ಕೊಳ್ಳೋದು, ಮನೆ ಎಲ್ಲ ಗೊತ್ತಿದೆ, ಅವತ್ತಿನ ಕಾಲದಲ್ಲೆಲ್ಲ ಗುಡಿಸ್ಲುಗಳು ಅವನ್ನೆಲ್ಲ ಕಟ್ಕೊಂಡು ಯಾವಾಗ ಒಂದ್ ಕಡೆ ನಿಂತ್ಕೊಂಡು ಆವಾಗ ಅವನಿಗೆ ಏನನ್ನಿಸ್ತು, ಆಸ್ತಿ ಮಾಡ್ಬೇಕು, ಮನೆ ಕಟ್ಕೊಳ್ಬೇಕು, ನಾನು ಸಹ ಚೆನ್ನಾಗಿರ್ಬೇಕು ಅನ್ನೋ ಒಂದು ಬದುಕನ್ನ ರೂಪಿಸ್ಕೊಳ್ಬೇಕು ಅಂತ ಅನ್ನಿಸ್ತು. ಯಾರಿಗೆ? ನವಶಿಲಾಯುಗದ ಮಾನವನಿಗೆ. ಮೊದಲಾದ ಭಾವನೆಗಳನ್ನು ತಡೆಯುವುದಕ್ಕೆ ಎಂದು ಮೊದಲು ಮಾಡಿದನೋ, ಈ ತರ ಭಾವನೆಗಳು ಅವನಲ್ಲಿ ಯಾವಾಗ ಹುಟ್ಕೊಂಡು ಆಗ ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು. ಆವಾಗ ಅವನಿಗೆ ಲೆಕ್ಕನ ಇಡಬೇಕು ಅಂತ ಅನ್ನಿಸ್ತು. ಪ್ರತಿಯೊಂದು ವಿಷಯಗಳು ಏನಾದ್ರೂ ಮನೆಯಲ್ಲಿ ಏನಾದ್ರೂ ಕೆಲಸವನ್ನ ಮಾಡ್ಕೊಂಡು ಬಂದ್ರೆ ಸಂಬಳವನ್ನ ಲೆಕ್ಕ ಹಾಕೋದು, ಲೆಕ್ಕವನ್ನ ಬೋರ್ಡ್ ಮೇಲೆ ಬರೆಯೋದು, ಇದನ್ನೆಲ್ಲ ಮಾಡ್ತಾ ಇದ್ದ. ಹೊಸ ಶಿಲಾಯುಗದ ಮಾನವ ತನ್ನ ಸಂಚಾರ ಅಂದ್ರೆ ಅಲ್ಲಿ ಅಲ್ದಾಡ್ತಾ ಇದ್ದ, ಅದನ್ನೆಲ್ಲ ಬಿಟ್ಟು ಒಂದ್ ಕಡೆ ಉಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನದ್ದು ಕೆಲವು ಭಾವನೆಗಳು ಮೂಡಿದು. ಏನಪ್ಪಾ ಅಂದ್ರೆ, ನಾನು ಒಂದ್ ಕಡೆ ಇರ್ಬೇಕು, ಅಲೆಮಾರಿ ಜೀವನವನ್ನ ತ್ಯಜಿಸ್ಬೇಕು, ನಾನು ಸಹ ಆಹಾರವನ್ನ ಉತ್ಪಾದನೆ ಮಾಡ್ಬೇಕು, ಒಂದ್ ಕಡೆಲೇ ಇರ್ಬೇಕು ಅಂತ ಅವನ ಮನಸ್ಸಲ್ಲಿ ಯಾವಾಗ ಬೆಳೀತೋ ಆವಾಗ ಈ ಲಿಪಿಯ ಜಾಡು ಆರಂಭಗೊಳ್ತು. ಆ ಲಿಪಿಯ ಜಾಡು ಯಾವ ತರ ಆರಂಭಗೊಳ್ತಪ್ಪ ಅಂದ್ರೆ, ಅವನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು. ಎಲ್ಲಾದ್ರೂ ಕೆಲಸಕ್ಕೆ ಹೋದ್ರೆ ಯಾರ ಮನೆಯಾದ್ರೂ ಹಾಲನ್ನ ಹಾಕ್ ಬಂದ್ರೆ ಅಲ್ಲಿ ಲೆಕ್ಕ ಇಡ್ಬೇಕು, ಇವತ್ತು ಇಷ್ಟು ಕೊಟ್ಟೆ ಅಂತ ಲೆಕ್ಕ ಆಡ್ಬೇಕು, ಲೆಕ್ಕವನ್ನ ಇಡಬೇಕು ಅಂತ ಅನ್ನಿಸ್ತು. ಅವಾಗ ಏನ್ ಮಾಡ್ದ ಆತ, ಗೋಡೆಗಳ ಮೇಲೆ ಲೈನ್ ಅನ್ನ ಹಾಕ್ತಕ್ಕಂತ ಪ್ರಯತ್ನವನ್ನ ಮಾಡ್ದ. ನಿಮ್ಗೆಲ್ಲ ಗೊತ್ತೇ ಇದೆ, ಹಳ್ಳಿಗಳ ಕಡೆಗೂ ಸಹ ಹಂಗೇನೆ, ಯಾರಾದ್ರೂ ಕೂಲಿ ಮಾಡೋದಕ್ಕೆ ಹೋದ್ರೆ ಇವತ್ತು ಇವ್ರಿಗೆ ಕೂಲಿ ಹೋಗಿದ್ದೆ ಅಂತ ಹೇಳಿ ಗೋಡೆಗಳ ಮೇಲೆ ಲೈನ್ ಹಾಕ್ತಿದ್ದಂತೆ ಅವತ್ತಿನ ಕಾಲದಲ್ಲಿ. ಇವಾಗ ನಾವೇನ್ ಮಾಡ್ತೀವಿ, ಕ್ಯಾಲೆಂಡರ್ಗಳಲ್ಲಿ ಗುರ್ತು ಮಾಡ್ತೀವಿ, ಇವತ್ತು ಅವ್ರ ಮನೆಗೆ ಹಾಲು ಕೊಟ್ಟಿದ್ದೀವಿ 1 ಲೀಟ್ರು, ಇವತ್ತು 3 ಲೀಟರ್ ಕೊಟ್ಟಿದ್ದೀವಿ, ಇವತ್ತು 5 ಲೀಟರ್. ಆ ತರ ಮನುಷ್ಯ ಈಗೂ ಸಹ ಹಳ್ಳಿಗಳಲ್ಲಿ ನಡೀತಾ ಇದೆ. ಅದು ಎಕ್ಸಾಂಪಲ್, ಕ್ಯಾಲೆಂಡರ್ಗಳ ಮೇಲೆ ಅದನ್ನೆಲ್ಲ ಲೆಕ್ಕವನ್ನ ಹಾಕ್ತಾರೆ. ಅದೇ ರೀತಿ ಮನುಷ್ಯ ಹಿಂದೆ ನವಶಿಲಾಯುಗದ ಮಾನವ ತನ್ನ ಸಂಚಾರ ಜೀವನವನ್ನು ತ್ಯಜಿಸಿದ ಮೇಲೆ ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು. ಯಾರ ಮನೆಗೆ ಎಷ್ಟು ಜನ ಕೆಲಸಕ್ಕೆ ಹೋಗಿದ್ದೀನಿ, ಅವತ್ತು ಎಷ್ಟು ಕೂಲಿ ಕೊಡ್ತಾರೆ, ಅದನ್ನೆಲ್ಲ ಗೋಡೆಗಳ ಮೇಲೆ ಲೈನ್ ಗೆರೆಯನ್ನ ಹಾಕಿ ಲೆಕ್ಕವನ್ನ ಇಡ್ತಾ ಇದ್ದ. ಆವಾಗ ಲಿಪಿಯ ಜಾಡು ಆರಂಭಗೊಳ್ತು. ಇದು ಸಹಜವೆಂಬುದನ್ನು ಪ್ರಸ್ತುತ ಉದಾಹರಣೆ ಸರಿಸಬಹುದು. ನೋಡಿ, ಅದನ್ನ ಯಾವ ತರದಪ್ಪ ಅಂದ್ರೆ, ಉದಾಹರಣೆ, ಪ್ರಸ್ತುತ ಒಂದು ಕೆಲಸಕ್ಕೆ ಅಂತ ಹೋದ್ರೆ ದಿನಂಪ್ರತಿ ಎಷ್ಟು ಕೂಲಿ ಕೊಡ್ತಾರೆ ಅನ್ನೋದನ್ನ ಸಂಬಳವನ್ನ ಲೆಕ್ಕ ಹಾಕಿ ಗೋಡೆ ಮೇಲೆ ಏನ್ ಮಾಡ್ತಿದ್ದ, ಗುರ್ತಾಗ್ತಿದ್ದ. ಅದೇ ರೀತಿ ಹಾಲು ಸಹ ಹಾಗೇನೆ, ಇವತ್ತು ಎಷ್ಟು ಲೀಟರ್ ಹಾಲನ್ನ ಕೊಟ್ಟೆ, ಎಷ್ಟು ಲೀಟರ್ ಹಾಲನ್ನ ಯಾರ ಮನೆಗೆ ಕೊಟ್ಟೆ, ಅದನ್ನ ಗೋಡೆಗಳ ಮೇಲೆ ಬರೆದು ಲೆಕ್ಕ ಹಾಕ್ತಿದ್ದ. ಇದೇ ರೀತಿ ಏನಾಯ್ತು, ಲಿಪಿಯ ಜಾಡು ಆರಂಭಗೊಳ್ತು.